ಹಾಯ್ ಗೈಸ್, ವೆಲ್ಕಮ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನಲ್. ಇವತ್ತು ನಾವು ಕರ್ನಾಟಕದ ಸ್ಪೆಷಲ್ ಸ್ವೀಟ್ ರೆಸಿಪಿ ಆದ ಕಜ್ಜಾಯನ ಮಾಡ್ತಾ ಇದ್ದೀವಿ. ನಾನು ನನ್ನಮ್ಮ. ಏನಮ್ಮ ಮಾಡೋಣ? ಅಕ್ಕಿನ ಒಂದು ಪಾವು ತೊಗೊಬೇಕು. ತೊಗೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ 4 ಟೈಮ್ಸ್ ವಾಶ್ ಮಾಡ್ಕೊಳ್ಬೇಕು. ಈಗ ಅಕ್ಕಿನ ನೆನೆಸಿಡೋದಕ್ಕೆ ಬಿಟ್ಬಿಡ್ಬೇಕು. ಅದು 3 ಡೇಸ್ವರೆಗೂ ನೆನಿಬೇಕು. ಈಗ ಅಕ್ಕಿನ ತೆಗೆದು 1 ಟೈಮ್ ಅದನ್ನು ತೊಳೆದು ಒಂದು ಬಟ್ಟೆ ಮೇಲೆ ಅದು ಸ್ವಲ್ಪ ಡ್ರೈ ಆಗಬೇಕು. ಅಂದರೆ ತುಂಬ ಡ್ರೈ ಆಗೋದು ಬೇಡ, ಲೈಟಾಗಿ ಡ್ರೈ ಆದರೆ ಸಾಕು. ಈಗ ಅಕ್ಕಿನ ಡ್ರೈ ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸ್ವಲ್ಪ ಹುಡಿ ಮಾಡ್ಕೊಳ್ಬೇಕು. ಹುಡಿ ಮಾಡಿಕೊಂಡು ಜರಡಿನಲ್ಲಿ ಹಿಡ್ಕೊಳ್ಬೇಕು. ಅದು ಇಟ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು. ಈಗ ಬೆಲ್ಲ, ಎಳ್ಳು, ಗಸಗಸೆ, ಏಲಕ್ಕಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು, ಈಗೇನ್ ನಾವು 1/4 kg ಬೆಲ್ಲ ತಗೊಂಡಿದ್ದೀವೋ ಅದಕ್ಕೆ ಒಂದೇ ಒಂದು ಗ್ಲಾಸ್, ಅದು ಟೀ ಕುಡಿಯೋ ಗ್ಲಾಸ್ ಅಲ್ಲಿ 1 ಗ್ಲಾಸ್ ನೀರು ಹಾಕಿ ಆ ಬೆಲ್ಲನ ಕರ್ಗೋದಕ್ಕೆ ಬಿಡಬೇಕು. ಆ ಬೆಲ್ಲ ಕರ್ಗದ್ಮೇಲೆ ಅದನ್ನ ಬೇರೆ ಪಾತ್ರೆಗೆ ಒಂದು ಸ್ಟೀಮ್ ತಗೊಂಡು ಅದನ್ನ ಸೋರ್ಸ್ಕೋಬೇಕು. ಯಾಕಂದ್ರೆ ಕಲ್ಲೆಲ್ಲ ಇರತ್ತೆ, ಹಾಗಾಗಿ ಅದು ಸೈಡ್ಗೆ ಪಾಕ ತಗೊಂಡಾದ್ಮೇಲೆ ಅದನ್ನ ಕುಕ್ ಮಾಡಬೇಕು. ಅದು ಬಾಯ್ಲ್ಡ್ ಆಗ್ತಾ ಅದು ಒಂದೆಳೆ ಪಾಕ ಬರಬೇಕು. ಸೊ ಆ ಥರ ನೀರಿಗೆ ಬಿಟ್ಟಾಗ ಅದು ಉಂಡುಂಡೆ ಟೈಪಲ್ಲಿ ಬೀಳ್ಬೇಕು. ಅವಾಗ ಪಾಕ ರೆಡಿ ಆಗಿದೆ ಅಂತ. ಆಮೇಲೆ ಅದೇನು ನಾವು ಅಕ್ಕಿ ಹುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಂಡು ಆಮೇಲೆ ಗಸಗಸೆ, ಎಳ್ಳು, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ಒಡೆ ಟೈಪಲ್ಲಿ ತಟ್ಟಿ ಅದನ್ನು ಎಣ್ಣೆ ಒಳಗಡೆ ಬಿಡಬೇಕು. ಸೊ ಹೀಗೆ ಎಣ್ಣೆ ಒಳಗಡೆ ಬಿಟ್ಟಾಗ ಅದು ಪೂರಿ ಥರ ಉಬ್ಬಿದಾಗ ಅದನ್ನು ತಿರುವು ಹಾಕಿ ಆ್ಯಂಡ್ ಅದನ್ನು ತೆಗೆದು ಸ್ಪ್ಯಾಚುಲನಲ್ಲಿ ತೆಗೆದು ಆ ಥರ ಒತ್ತಬೇಕು. ಒತ್ತಿದ್ರೆ ಎಣ್ಣೆ ಎಲ್ಲ ಸ್ವಲ್ಪ ಅದೇ ಹಿಳ್ಕೊಳ್ಳುತ್ತೆ. ಇಷ್ಟಾದ್ಮೇಲೆ ಮುಗೀತು, ಕಜ್ಜಾಯ ರೆಡಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇನ್ನಷ್ಟು ರುಚಿಯಾದ ರೆಸಿಪಿಗಳಿಗಾಗಿ ಅಲ್ಮೇಡಾಸ್ ಕುಕಿಂಗ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.